मन की बात देखने को उनके पास टाइम है, लेकिन बसवा कल्याण का खड्डा देखने के लिए एमएलए के पास टाइम नहीं। बसवा कल्याण में कैसा है, मैं खाऊंगा और दूसरे को भी खाने नहीं दूंगा, उल्टा है ऐसा। जब इनको 1 साल से नहीं बुला गए, इन्होंने बोल गए 1 साल से मेरे को नहीं बुला गए, तो मेरे को लगता है मोड़े साहब विफल हो गए, लगता है मेरे को। नहीं तो हमको किराए से तो दो, बोलो 4-5 महीना हम चला लेते एमएलसी, भाड़े पे दो बोलो हम चला लेते। अभी हम खाली है, खाली इसके अंदर 4 लोगों का साइन है, ठीक है, 4 लोगों का साइन है और देवस्थान वाले का साइन नहीं है, ठीक है। तो इन्होंने बसवा कल्याण में 4 लोग, एक तहसीलदार जब सावित्री सलगर थे, रमेश कोलार, और एक यहाँ का बसवा कल्याण का कमिश्नर, और एक बीकेडीबी का एक तहसीलदार। मेरा बोलना क्या है, आप जब तोड़ना था कैसा बनना बोल के बताना, वो बिना पूछे देवस्थान वाले को बिना बात करे इन्होंने वो तोड़े, राते रात तोड़े। राते रात क्या चोरी का था, डेवलपमेंट कर रहे हैं तो सब लोग मिल के, मुस्लिम रहंदे हिंदू रहंदे, महात्मा बसवेश्वर जी का गांव है, सब मिल के बात करके तोड़ना, रीशिफ्टिंग का बात करना था। उसमें मैंने ये लोकायुक्त को भी डालने वाला हूँ, कमेटी को भी डालने वाला हूँ, इंक्वायरी बिठाने वाला हूँ। पुरुष कट्टा राते रात क्यों तोड़े, पहली बात। दूसरी बात, आप थर्ड फ्रंट मजबूत करो, जेडीएस मौजूद है, इसको और एक बार मल्लिकार्जुन कुमार साहब के नेतृत्व में आगे लेके जाओ। तो वो बात हमने हमारे नेता को भी बताए, बंडेप्पा काशीपुर साहब को बताए, और कुमाराना का जो आदेश है कि आप लोग गट्टी होकर संगठन करो, आने वाले समय में जहां पर आपकी ताकत है वहां 100% टिकट आने का काम किसका है। एक सीएम जो हमारे एचडी कुमार स्वामी साहब है, उन्होंने कहा है कि वो जिम्मेदारी उनकी है। तो हमें ಹಿಡಿದು ಬಸವ ಕಲ್ಯಾಣದಾಗ ನಾವು ಮಾಡಿಲ್ಲ। ಪ್ರಥಮ 2025 ಇದು ಪ್ರಥಮ ಪ್ರೆಸ್ ಮೀಟು ನಾ ಇವತ್ತು ಕರೆದಿದ್ದ ಉದ್ದೇಶ, ಬಸವ ಕಲ್ಯಾಣದಲ್ಲಿ ಸುಮಾರು 4 ಜನ ಪವಾರದಾರಲ್ಲಿದ್ದಾರೆ. ಒಂದು MLA ಅವರು, ಒಂದು MLC ಅವರು, ಒಂದು ನಿಗಮ ಮಂಡಳಿಯ ಅಧ್ಯಕ್ಷರು, ಅದೇ ರೀತಿ ಒಬ್ಬರು ಅಪೋಸಿಷನ್ ಲೀಡರ್, 4 ಜನ ಅಧಿಕಾರದಾಗಿದ್ದಾಗ ಏನೇ ಕೆಲಸ ಒಯ್ದಾಗ MLA ಹೇಳ್ತಾರೆ ನಂದು ಸರ್ಕಾರ ಇಲ್ಲ. ನಾನು ಒಂದು ಮಾತು ಕೇಳ್ತೀನಿ, 2013 ಹಿಡಿದು 2018 ತನ ಬಸವ ಕಲ್ಯಾಣದಾಗ ನಾನು MLA ನನಗೆ ಜನ ಆಯ್ಕೆ ಮಾಡಿರು. ಅವಾಗೂ ಕೂಡ ಕಾಂಗ್ರೆಸ್ ಗೌರ್ನಮೆಂಟ್ ಇತ್ತು. ಆದ್ರೆ ನಾ ಎಂದೂ ಯಾರಿಗೂ ಒಂದು ಶಬ್ದ ಕೂಡ ಗೌರ್ನಮೆಂಟ್ ನಮ್ದು ಇಲ್ಲ ಅಂಬೋದು ಮಾತನ್ನು ನಾ ಎಂದೂ ಹೇಳಿಲ್ಲ. ಏನೇ ಇದ್ದಾಗ ಜನ ನಂಬಲ್ಲಿ ಬಂದಾಗ ಪೂರ್ವಭಾವಿ ಸಭೆಗಳು ಮಾಡಿ ಎಲ್ಲೇನು ತೊಂದರೆ ಆಗ್ತವ ಅದರ ಮ್ಯಾಗೆಲ್ಲ ವಿಚಾರ ಮಾಡಿ ಆ ರಿಪೋರ್ಟ್ಗಳೆಲ್ಲ ಗೌರ್ನಮೆಂಟಿಗೆ ಸಲ್ಲಿಸ್ತಾ ಇದ್ದೆವು. ಈಗ ಯಾವುದೇ ಸಲ್ಲಿಸಂಥ ವಿಚಾರ ಮೀಟಿಂಗ ಯಾವುದಿಲ್ಲ. ಇಲ್ಲಿ ಬಸವ ಕಲ್ಯಾಣದಾಗ ಡೆವಲಪ್ಮೆಂಟ್ದಾಗ ಎಲ್ಲರೂ ವಿಫಲ ಆಗಿದ್ದಾರೆ. ನಾ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾದಾಗ ಒಂದು ಗುಡ್ ಗವರ್ನೆನ್ಸ್ ಮತ್ತು ಡೆವಲಪ್ಮೆಂಟ್ ಮತ್ತು ಕರಪ್ಷನ್ದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಎಲ್ಲಾಗದ ಅಂದಾಗ ಅದು ಬಸವ ಕಲ್ಯಾಣದಾಗ ಅದ. ಪ್ರಧಾನಮಂತ್ರಿಯವ್ರ ವಿಷನ್, ಮೋದಿಯವ್ರ ವಿಷನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಬಸವ ಕಲ್ಯಾಣದಲ್ಲಿ सबका साथ सबका विकास नहीं है, ओनली विकास MLA जी का विकास. ಬಸವ ಕಲ್ಯಾಣದಲ್ಲಿ ಒಬ್ಬರದೇ ವಿಕಾಸ್. ಎಲ್ಲೇ ನೋಡಿದಾಗೂ ಕೂಡ ನಮಗೊಂಥರ ಶೇಮ್ ಅನ್ನಿಸ್ತಾ ಇದೆ ಬಸವ ಕಲ್ಯಾಣದಾಗ. ನಾವು ನಿನ್ನೆ ನಿಮ್ಮದೆಲ್ಲ ಪತ್ರಿಕೆದಾಗೂ ಕೂಡ ನೋಡಿದೆವು, ಗೌರ್ಗೌಡ್ದು ಯಾವ ರೀತಿ ಆಗಿದೆ, ಏನಾಗಿದೆ ಎಂಬುದರ ಬಗ್ಗೆ ಫಸ್ಟ್ ಸಬ್ಜೆಕ್ಟ್ ಸಿಂಪಲ್. ಈಗ ನಾನು ಗೌರ್ ಬಗ್ಗೆ ನಾನು ತಗೊಳಕ್ಕೆ ಬಯಸ್ತಾ ಇದ್ದೀನಿ. ಗೌರ್ದಾಗ ಇದು ಅದೇ ರೀತಿ ಬಸವ ಕಲ್ಯಾಣದಾಗೂ ಕೂಡ ಪಾರ್ಟೋಲ್ ಇಷ್ಟೆಲ್ಲ ಬಿದ್ದಿದ್ದಾವೆ. ಪ್ರಥಮ ಎಲ್ಲ ರೋಡಿಗೆ ಪಾರ್ಟೋಲ್ ಇದ್ದಾವೆ.
ಅವರು ಪಾರ್ಟಲ್ ಬಗ್ಗೆ ಮಾತಾಡ್ತಾಗ ಏನು ಮಾತಾಡ್ತಾಗ ತಾವು ನೋಡ್ರಿ. ನಗರದ ಪರಿಸ್ಥಿತಿಯನ್ನು ನೋಡ್ರಿ, ಪ್ರತಿಯೊಂದು ಕಡೆ ಗುಂಡಿ ಬಿದ್ದೋಗ್ಯವ, ಒಂದು ರಸ್ತೆ ಸರಿ ಇಲ್ಲ, ಬೀದರ್ದವ್ರನ್ನ ಮಕ್ಕಳ ಗಾಡಿ ಬಿದ್ದವ. ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರ, ನಿಮ್ಮ ಹೋಮ್ ತಾಲೂಕಾಗಳ ಪರಿಸ್ಥಿತಿ ಈ ರೀತಿಯಾದ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ನೈತಿಕತೆ ನಿಮ್ಗೆ ಏನಿದೆ ರಂಕಾರ್ ಅವರೇ? ಜಾಗ ಖಾಲಿ ಮಾಡಿ ನೋಡ್ರಿ, ಇವಾಗ ಎಷ್ಟು ಪತ್ರಕ್ಕೆ ಬರ್ದಾಗ ಅಂಬೋದು ಜನರಿಗೆ ಹೇಳಬೇಕು. ಎಷ್ಟು ರೋಡ್ಗಳಿಗೆ ವಿಸಿಟ್ ಮಾಡ್ಯಾಗ ಪಾರ್ಟೋಲ್ ಬಿದ್ದೆವು. ಮೊದಲು ಇವಾಗ ಏನು ಪಾರ್ಟೋಲ್ ಬಗ್ಗೆ ಬಸವ ಕಲ್ಯಾಣದಾಗ ಈಗ ಹ್ಯಾಂಗ ರೋಡ್ ಚೆಕ್ ಮಾಡಿ ಹೇಳ್ತೇವೆ. ಸಸ್ತಾಪುರ್ ಹೈವೇ ಟು ಬಸವ ಕಲ್ಯಾಣ ಸಿಟಿ ಮೇನ್ ರೋಡ್, ಆ ಮೇನ್ ರೋಡ್ 2 ವರ್ಷನಾಗ ಕಂಪ್ಲೀಟ್ ಏನೇ ಅಲ್ಲಿ ರೋಡೇ ಉಳಿದಿಲ್ಲ ಅಂಥ ಪರಿಸ್ಥಿತಿ. ಕಲ್ಯಾಣದಾಗ ಎಷ್ಟು ಅನುದಾನ ಬಂದಿದೆ ಸಿಟಿದಾಗ, ಯಾಕೆ 30 ಕೋಟಿ ಯಾವಾಗ ಕೊಟ್ಟವು, 20 ಕೋಟಿ ಕೊಟ್ಟವು. ನಮ್ಮದು ಪ್ರಶ್ನೆ ಒಂದೇ, ಯಾಕೆ ಇದು ಪರಿಸ್ಥಿತಿ ಆಗ್ತಾ ಇದ್ದಾವೆ ಅಂದ್ರೆ ಡೂಪ್ಲಿಕೇಟ್ ಕ್ವಾಲಿಟಿ ಆಫ್ ರೋಡ್ಸ್. ಅದೇ ರೀತಿ ಬಸವ ಕಲ್ಯಾಣದಾಗ ಓವರ್ಲೋಡ್ ಸ್ಯಾಂಡ್ ಆಗಲಿ ವೆಹಿಕಲ್ಗಳಾಗಲಿ ಓವರ್ಲೋಡ್ ಹೋಗೋ ಸಲಕ್ಕ ರೋಡ್ಗಳು ಬಸವ ಕಲ್ಯಾಣದಾಗ ಹಾಳಾಗಿದ್ದಾವೆ. ಅವಾಗೇನು ಹೇಳ್ತಾರೆ ಶಾಸಕರು, ರಹೀಮ್ ಖಾನ್ ಮಂತ್ರಿ ಖಾಲಿ ಕರೋ. ಯಾಕಪ್ಪ ನೀವು ರಹೀಮ್ ಖಾನ್ ಅವ್ರಿಗೆ ಬಸವ ಕಲ್ಯಾಣ ಕರ್ಕೊಂಡು ಬಂದಿಲ್ಲ? ರಹೀಮ್ ಖಾನ್ ಅವ್ರಿಗೆ ಬಸವ ಕಲ್ಯಾಣ ಬಗ್ಗೆ ಪ್ರಪೋಸಲ್ ಯಾಕೆ ಹೇಳಿಲ್ಲ? ಯಾವುದೇ ಒಂದು CMCದಾಗ ಒಂದು ಸಿಂಗಲ್ ಉದ್ಘಾಟನೆ ಇದ್ದರೂ ಕೂಡ ಅವಾಗ ಅಧ್ಯಕ್ಷರಿಗಾಗಲಿ ಮೆಂಬರ್ಗಳಿಗಾಗಲಿ ಯಾವುದೇ ಇನ್ವಿಟೇಷನ್ ಇಲ್ಲದೆ ಸ್ವತಃ ಒಂದು ಗುದಳಿ ಸಲ್ಕಿ ಗಾಡಿಯಾಗ ತೊಗೊಂಬೋದು ಹೋಗೋದು. ಹೆಂಗೆ ಹಳ್ಳಿ ಹೋಗಾಗೆಲ್ಲ ಗಣಪತಿ ಪೂಜೆ ಮಾಡಾಡಿ ರೊಕ್ಕ ಕೊಟ್ಟು ಪೂಜೆ ಮಾಡ್ತಾಗಲ್ಲ, ಹಂಗೆ ಆಗೈತಿ. ಹೋಗಿ ಉದ್ಘಾಟನೆ ಮಾಡ್ತಾಗ. ಇದ್ರ ಬಗ್ಗೆ ಯಾಕೆ ಉತ್ತರ ಯಾಕೆ ಕೊಟ್ಟಿಲ್ಲ ಅವರು? ಅದು ನೀವು ನಾವು ಎಲ್ಲ ಕಲ್ತು ಕೇಳಬೇಕು ಬಸವ ಕಲ್ಯಾಣದವ್ರು. ಅದೇ ರೀತಿ 2ನೇ ವಿಷಯ, ಇವಾಗ ಮನ್ ಕಿ ಬಾತ್ ನೋಡ್ತಾಗ ಯಾರ್ದು? ನಮ್ಮ ಪ್ರಧಾನಮಂತ್ರಿ ಅವ್ರದ್ದು. ಈಗ ಚೀತಾ ನೋಡ್ತಾಗ, ಲೇಕಿನ್ ಬಸವ ಕಲ್ಯಾಣದಾಗ खड्डा बिद्दू कಣ್ಣಿಗೆ ಕಾಣಿಸಲ್ಲ ಹೋಗಿ. मन की बात देखने को उनके पास टाइम है, लेकिन बसव कल्याण का खड्डा देखने के लिए MLA के पास टाइम नहीं. ವಿಚಾರ ಮಾಡಬೇಕು, ಯಾಕಪ್ಪ ಇದು ಪರಿಸ್ಥಿತಿ? ಅವಾಗ ಬಲ್ TV ನೋಡೋಕೆ टाइम अदा. प्रधानमंत्री साहब क्या बोलते हैं? घर घर जल, जल जीवन मिशन. देखो, जल जीवन मिशन का जो स्कीम है बसव कल्याण में, भारतीय जनता पार्टी के जो विधायक हैं यहाँ, उन्हें इंक्वायरी करन दे, एक थर्ड पार्टी कंपनी को देन दे कि जल जीवन मिशन में कितने लोग पानी पी रहे और कौन सा कॉन्ट्रैक्टर वर्क करे और कितना क्वालिटी का वर्क करे बोल के एक रिपोर्ट माननीय प्रधानमंत्री जी को बसव कल्याण से भेजो. जो गलत है उनके ऊपर एक्शन लो. उनका थॉट है मोदी जी का थॉट को हमारा सोचने की बात है. नॉन करप्ट, करप्शन लेस, ना खाऊंगा ना खाने नहीं दूंगा. कौन बोलते? प्रधानमंत्री मोदी जी. बसव कल्याण में कैसा है? मैं खाऊंगा और दूसरे को भी खाने नहीं दूंगा, उल्टा है ऐसा. अब देखो, हम लोग बता गए, क्यों ये चीज़ें बता गए बोले तो अभी 2 दिन पहले उन्होंने एक प्रेस मीट करी हमारे यहाँ बसव कल्याण में. आप लोग जो बताए, ಇದು ಯಾವುದು ಕೊಡೋದಪ್ಪ ಎಲ್ಲದದು? हाँ, ये देखो, ये जो गौ रोड की बात कर गई बसव कल्याण में, देखो इन्होंने पहला विजिट किए. देखो इनकी नाटक, देखो कैसा कर गए क्या नहीं. देखो ये मजमा, देखो इन लोगों का. पूरे ऑफिसर जाके टहरे. जब ऑफिसर इंस्पेक्शन करते तो पब्लिक को हटाओ. इन लोगों का क्या काम है? बीजेपी कांग्रेस लोगों का इनका क्या काम है? डिपार्टमेंट भी गलती कर रही है. इन लोगों को सब लेके कहीं को ठहरने का. जब इंक्वायरी करने आए तो फर्स्ट क्लास इंक्वायरी करो ना. देखो ये
ಅದು ಇವನ್ ಬಿ ನೋಡಿ आज के दिन में 400 कॉन्टेक्ट हमारे गांव बस कलेक्टर हो गए घर में देखो एक को भी काम नहीं है आना क्यों घूमना है आज के दिन में 400 कॉन्टेक्ट हमारे गांव बस कलेक्टर हो गए घर में एक को भी काम नहीं है ये हालत क्यों घूमना है देखो इन्हों आनंद पाटिल क्या बोल रहे 400 कॉन्ट्रैक्टर बसवा कल्याण के घर में सो गए। मैं बताना चाहता हूँ आनंद पाटिल को भी और बसवा कल्याण की जनता को भी, आज तक मैं भी एमएलए गया, अट्टू साहब भी गए, मूड़े साहब गए, नारायणराव साहब गए, गोपालराव मुडबी गए, सीताराम अप्पा खोबाजी गए, बापूराव हुलसूरकर गए, कोई कॉन्ट्रैक्टर नहीं थे, कोई भी कॉन्ट्रैक्टर नहीं थे। लेकिन शरणों सलगर कईयों से जगह में जो काम कर रहे, निर्मिति केंद्र का, हैबिटेट का, जो भी फंड्स के काम कर रहे, हमारे पास एक दिन में हमारे एमएलए क्या अच्छा करे, क्या गलत करे, कैसे कैसे काम करे, इन ಕೆಲಸ ಮಾಡಿದ क्या क्या काम करे, उसका हमने एक रिपोर्ट अभी आने वाले दिनों में हम रिलीज़ करते हैं। हमारे पास पूरा डेटा है एक दिन में क्या करे। तो देखिए मैं ये बोलना चाहता हूँ, कईयों से गाँव को फ़ोन करके बोलते हैं कि यार नाने ಕೆಲಸ ಮಾಡತ್ತಿದ್ದೆವು बिडगी, उनके रिकॉर्डिंग से ही लोगों के पास। अब क्वालिटी कंट्रोल नहीं है। मेरा बोलना क्या है, 400 कॉन्ट्रैक्टर को काम नहीं है। देखो शरणों सलगर जब एमएलए बना था, फूल से जैसे बड़े स्वामी जी आते तो नीचे फूल डालते, कोई हजरत आते तो डालते, ऐसा ही इनको कॉन्ट्रैक्टर लोग ही जिताए, कॉन्ट्रैक्टर लोग ही पैसे दिए। आज इन्होंने क्या बोल रहे आनंद पाटिल, कॉन्ट्रैक्टर लोगों को काम नहीं, फिर जिताए क्यों? ये सही है झूठ है, आनंद पाटिल भी देखना चाहिए। मैं बताना चाह रहा हूँ। और बसवा कल्याण में जमीन पे भी इनको जब बुला गई तो जमीन पे भी फूल डाल को बुलाए उद्घाटन को ये लोग, ठीक है। उसकी बाद मैं ये बोलना चाह रहा हूँ, जितने भी इन रोड बनाए बसवा कल्याण तालूका में, ಎಷ್ಟೇ ಬಸವ ಕಲ್ಯಾಣ ತಾಲೂಕಾದಾಗ ಯಾವುದೇ ರೋಡ್ ಮಾಡಲಿ, ಅವಾಗ ಯಾವತ್ತು ಎಮ್ ಎಲ್ ಎ ಆಗ್ಯಾಗ ಇವತ್ತಿನ ತನ ಒಂದು ಪ್ರೈವೇಟ್ ಕಂಪನಿ ಕೊಟ್ಟು, ಕಾಂಗ್ರೆಸ್ ಗೌರ್ನಮೆಂಟ್ದಾಗಲಿ ಬಿ ಜೆ ಪಿ ಪಾರ್ಟಿದಾಗಲಿ ಯಾರೇ ಒಬ್ಬ ಸರ್ವೆ ಮಾಡಿಸ್ಲಿ, ಒಳ್ಳೆ ರೀತಿಯಿಂದ ಸರ್ವೆ ಮಾಡಲಿ, ಕ್ವಾಲಿಟಿ ಕಿತನಾ ಥಾ, ಕ್ವಾಲಿಟಿ ಹೆಂಗಿತ್ತು ಮತ್ತು ಇವತ್ತಿನ ಪರಿಸ್ಥಿತಿ ಏನದ, ಸುಮಾರು 200 ಕೋಟಿ ರೂಪಾಯಿ ಸ್ಕ್ಯಾಮ್ ಅದ। ನನಗೆ ಒಂದೊಂದು ಭಾಗ ನಗು ಬರ್ತದೆ। ಇಲ್ಲಿ ಪ್ರೈಮ್ ಮಿನಿಸ್ಟರ್ ಸಡಕ್ ಯೋಜನೆದಾಗ ನಾವು ಎಷ್ಟು ಫಂಡ್ ಬಂದದ ಅಂತ ಕೇಳ್ತೇವೆ ಬೀದರ್ ಡಿಸ್ಟಿಕ್ಕಿಗೆ, ಅವಾಗ ಉತ್ತರ ಕೊಡ್ತಾರೆ ಇಡಬ್ಲಿ ಅವಗಾದ ಭಾಲ್ಕಿ ಬಸವ ಕಲ್ಯಾಣ ಹೆಸರೇ ಇಲ್ಲ ಇದ್ರೊಳಗೆ, ಎಷ್ಟು ಫಂಡ್ ಬಂದದ ಅಂಬೋದು ಬಸವ ಕಲ್ಯಾಣ ಹೆಸರೇ ಇಡಲ್ಲ। ಅದಕ್ಕೆ ನಮಗೇನು ಅನ್ನಿಸ್ತಾ ಇದೆ, ಶರಣು ಸಲಗಾಗ ಒಂದು ವೇಳೆ ಕಳಪೆ ಕಾಮಗಾರಿ ಮಾಡಿಲ್ಲ, 2 ವರ್ಷದಾಗ ಒಂದು ರಿಪೋರ್ಟ್ ಜನರಿಗೆ ಕೊಡ್ಬೇಕು। ಪಬ್ಲಿಕ್ ಸರ್ವೆಂಟ್ ಹೋಗಿದ್ದಾಗ ನಾ ಇಷ್ಟು ರೋಡ್ ಮಾಡೀನಿ, ಮೋದಿಜಿಯವಾಗ ಒಂದು ರಿಪೋರ್ಟ್ ಕಾರ್ಡ್ ಅಂತ ಮಾಡ್ತಾರೆ, 52 ತಿಂಗಳದಾಗ ಏನು ಕೆಲಸ ಮಾಡಿದೆವು, 11 ವರ್ಷದಾಗ ಏನು ಕೆಲಸ ಮಾಡಿದೆವು, ನೀವು ಕೂಡ ರಿಪೋರ್ಟ್ ಕಾರ್ಡ್ ಕೊಡುವಂಥ ಕೆಲಸ ಮಾಡಿರಿ ನಮಗೆ ವಸ್ತು ಮಂದಿಗಂತ ನಾವು ಮನವಿ ಮಾಡ್ತಾ ಇದ್ದೆವು। ಅದೇ ರೀತಿ ಇನ್ನೊಂದು ಮಾತು ಅವ್ರ ಬಗೆದಾಗ ನಾನು ಹೇಳಕ್ಕೆ ಬಯಸ್ತೀನಿ, ಹೋದ ಸಲ ಅವಾಗ ಎಮ್ ಎಲ್ ಎ ಆದವರು, ಅವಾಗ ಎಮ್ ಎಲ್ ಎ ಆದಾಗ 2021 ಇಲ್ಲಿ ತೋರಿಸಪ್ಪ ಇದು ಅದು ವಿಸಿಟ್ ಮಾಡಿದಲ್ಲ, ಹಾಂ ನೋಡ್ರಿ, ನಾನು ಎಮ್ ಎಲ್ ಎ ಹೋಗಿ ಭೇಟಿ ಮಾಡಿದ್ದೀನಿ ಅವಾಗ ಬಸವ ಕಲ್ಯಾಣದಾಗ। ನೋಡ್ರಿ, ನಾ ಬಸವ ಕಲ್ಯಾಣಕ್ಕೆ ನಾನು ಸೋತಿದ್ದೀನಿ, ಆದಾಗ ನಾ ಹೋಗಿ ಏನು ಬೇಕು बसवा कल्याण को क्या चाहिए, मैंने उनको लेटर दिया। ये सीएमसी में 185 हुद्दे खाली है, उसका उत्तर नहीं। बसवा कल्याण नगर
मुचलम रास्ते को खड़ी झंडा आश्रय कॉलोनी एक स्कूल आए आरोग्य प्राथमिक सेंटर, इसको जवाब नहीं। ITA कॉलेज के पास ಸಂಸ್ಥಾಪಕ ಬಂಗ್ಲಾ ಸರ್ಕಾರಿ ಕೈಗಾರಿಕೆ ತರಬೇತಿ ಕೇಂದ್ರ ITA ಕಾಲೇಜ್ ಕಟ್ಟಡ ನನ್ನ ಅವಧಿಯಲ್ಲಿ ಪೂರ್ಣಗೊಂಡಿದೆ। सदरी कॉलेज सुत्तुगोड़े कंपाउंड होना उसको नहीं। विश्वकर्मा 50 लाख रुपए दो, उत्तर नहीं। ऐसा जितने भी हमने उनको इंडोर स्टेडियम बनाओ बोल के लिखे, उसका हिसाब किताब नहीं। जो भी हम उनको लेटर दिए, ಯಾವುದೇ ಒಂದು ಲೆಟರ್ ಕೊಟ್ಟರೂ ಕೂಡ ಒಂದು ಸಿಂಗಲ್ ಬಸವೇಶ್ವರ ಪಂಚ್ ಕಮಿಟಿ ಬಸವ ಕಲ್ಯಾಣ್ ಅವರಿಗೆ ನಾಮಿನೇಟ್ ಮಾಡಿರಿ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿದಾಗ, ಅದಕ್ಕೆ ಉತ್ತರಿಲ್ಲ। ಡ್ರೈವಿಂಗ್ ಟ್ರ್ಯಾಕ್ ಒಳ್ಳೆ ರೀತಿಯಿಂದ ಮಾಡಿಸ್ರಿ RT ಆಫೀಸ್ದಾಗ, ಅದಕ್ಕೆ ಉತ್ತರಿಲ್ಲ। ನಾ ನಂಬರ್ ಒಂದೇ, ಅವಾಗ ನಾವೊಂದು ಪ್ರಪೋಸಲ್ ಕೊಟ್ಟಿದ್ದಿತ್ತು, ಮಾಂಜ್ರಾ ನದಿಯಿಂದ 200 TMC ನೀರು ಬಸವ ಕಲ್ಯಾಣ್ ತಾಲೂಕದಾಗ, ಹುಲ್ಸೂರು ತಾಲೂಕದಾಗ 27 ಹಳ್ಳಿ, ಅದಕ್ಕೆ ಸುಮಾರು 391 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು। ಯಾವಾಗ BJP ಗವರ್ನಮೆಂಟ್ ಯಾವಾಗಿತ್ತು ಅವಾಗ ನಾನು ಪ್ರಪೋಸಲ್ ಕೊಟ್ಟಿದ್ದಿತ್ತು। ಇದು ಪ್ರಪೋಸಲ್ ಮೀಟಿಂಗ್ ಬಿ ಇಲ್ಲ, ಹೇಳೋದು ಇಲ್ಲ, ಕೇಳೋದು ಇಲ್ಲ। ಅದೇ ರೀತಿ ಬಸವ ಕಲ್ಯಾಣದಾಗ ಎಲ್ಲ ಕಡೆ ನೀರು ತುಂಬಿ ನಡೆದಾವ। ನಾ ಅವಾಗ UGD ಸೆಲೆಕ್ಟ್ ಬರ್ದೀನಿ, ನಾನು ಕೂಡ 120 ಕೋಟಿ ರೂಪಾಯಿ ಬಸವ ಕಲ್ಯಾಣದಾಗ ಅಂಡರ್ಗ್ರೌಂಡ್ ಡ್ರೈನೇಜ್ ಸೆಲೆಕ್ಟ್ ಪ್ರಪೋಸಲ್ ಬರ್ದೀನಿ। ಇವ್ರ ಪ್ರಪೋಸಲ್ ಬರ್ದಾಗ ನಾನೊಂದು ಪ್ರಪೋಸಲ್ ತಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ತಂದು ಇಕ್ಕೀನಿ। ವಿಜಯ್ ಸಿಂಗ್ ಅವರು ಮಾಡಿಲ್ಲ, ಶರಣನೂ ಮಾಡಿಲ್ಲ, ಮೂಳೆಯವ್ರಿಗೂ ಕಣ್ಣು ಹಾಯಿಸಿಲ್ಲ। ಅರ್ಬನ್ ಡೆವಲಪ್ಮೆಂಟ್ದಾಗ 120 ಕೋಟಿ ರೂಪಾಯಿದು ಪ್ರಪೋಸಲ್ ಇದೆ। ಅದೇ ರೀತಿ ಬಸವ ಕಲ್ಯಾಣಕ್ಕೆ ಒಂದು ಯುನಾನಿ ಮೆಡಿಕಲ್ ಕಾಲೇಜ್ ಸೆಲೆಕ್ಟ್ ರಿಕ್ವೆಸ್ಟ್ ಮಾಡಿದೆವು, ಅದಕ್ಕೆ ಹೆಸರಿಲ್ಲ। ಇಂಡಸ್ಟ್ರಿಯಲ್ ಏರಿಯಾ ಅದಕ್ಕೆ ಮಹಿಳೆಗೆ ಸೆಲೆಕ್ಟ್ ಅಕ್ಕಮಹಾದೇವಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿರಿ ಅಂತ ಕೊಟ್ಟೆವು, ಏನೂ ಇಲ್ಲ। ನಾನು ಹೇಳೋದು ಅಷ್ಟೇ, ಅವರಿಗೆ ನಾವು ಏನು ಲೆಟರ್ ಕೊಟ್ಟಿದ್ದೆವು ಅದ್ರ ಬಗ್ಗೆ ಒಂದಕ್ಕೂ ಉತ್ತರ ಇಲ್ಲ। ಮಹಿಳಾ ಪೊಲೀಸ್ ಸ್ಟೇಷನ್ ಬಸವ ಕಲ್ಯಾಣದಾಗ ಮಾಡಿರಿ ಅಂತ 2021ದಾಗ ಒಯ್ದು ಕೊಟ್ಟೆವು ಶರಣು ಸಲ್ಗಾಗ, ಮಹಿಳಾ ಪೊಲೀಸ್ ಸ್ಟೇಷನ್ ಬಗ್ಗೆ ಉತ್ತರ ಇಲ್ಲ ಅಂದ್ರೆ ಮತ್ತು ನಾವು ಯಾರಿಗೆ ಬರೀಬೇಕು? MLAಗೆ ಪತ್ರ ಬರೀಬೇಕಾ ಬರೀಬಾರ್ದು? ಒಂದು ವಿಶೇಷ ಏನದ ಅಂದ್ರೆ ಗವರ್ನಮೆಂಟ್ PA MLA ಇಲ್ದಾಗ ಯಾರು ನೋಡ್ತಾಗ ಎಲ್ಲ ಕಡೆ ಮಿನಿಸ್ಟರ್ ನೈ ಹೇ ಇದ್ದಿಲ್ಲ ಅಂದ್ರೆ PS ನೋಡ್ತಾರೆ। ಹಂಗೆ MLA ಇಲ್ದಾಗ ಗವರ್ನಮೆಂಟ್ PA ಇರಬೇಕು। ಇವಾಗ ಗವರ್ನಮೆಂಟ್ PA ಟೈಮಿಂಗ್, ಫೋನ್ ನಂಬರ್, ಅಟೆಂಡಿಂಗ್, ಆಫೀಸ್ದಾಗ ಎಷ್ಟಕ್ಕೆ ಅಟೆಂಡಿಂಗ್, ಅಲ್ಲಿ ಗವರ್ನಮೆಂಟ್ PA ಇಲ್ಲ। ಇದು ನಿಮಗೆ ನಾ ಬರೆದಿದ್ದಂಥ ಲೆಟರ್ ಸಾರಾಂಶ ಕೊಡ್ತಾ ಇದ್ದೀನಿ, ವಿಡಿಯೋನೂ ಇದೆ, ಆದಾಗ ಒಂದು ಕೆಲಸ ಆಗಿಲ್ಲ। ಈ ಚುನಾವಣೆದಾಗ ನಾವು 2 ವರ್ಷ ಆಯ್ತು ಅವ್ರಿಗೆ ಸಪೋರ್ಟ್ ಮಾಡಿದೆವು। ಈ ಚುನಾವಣೆ 2023 ಚುನಾವಣೆದಾಗ ನಾವು ಸಪೋರ್ಟ್ ಮಾಡಿದೆವು। 2 ವರ್ಷದಾಗ ನಮ್ಮದು ಒಂದು ನಿರೀಕ್ಷೆ ಇತ್ತು, ಬಸವ ಕಲ್ಯಾಣದಾಗ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಮಾಡ್ತಾರೇನೋ ಅಂತ ನಮ್ಮದು ಒಂದು ನಿರೀಕ್ಷೆ ಇತ್ತು। ಆ ನಿರೀಕ್ಷೆದಾಗ ನಮಗೆ ಅನಿಸಿಲ್ಲ, ನಾವು ಡಿಸ್ಟರ್ಬ್ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡ್ತಾಗ ಮಾಡಲಿ, ಯಾರೇ ಮಾಡಲಿ। ಇದಕ್ಕೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ, ರೋಡಿನ ಭಾಗದಾಗ ಇದು ನೋಡ್ರಿ GPS ಫೋಟೋ ಅದ, ಗಡಿಗೊಂಡ್ಗೋದಾಗ ರೋಡ್ ಆಗ್ತಾಯಿದೆ, ರೋಡಿನ ಮ್ಯಾಗ ರೋಡ್, ಇದು ಒಂದು ಊರಾಗಿಲ್ಲ। ನಾನು ನಂಬೋದು ಒಂದೇ, ರೋಡಿನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾಗ ಹಳ್ಳಿದಾಗ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಗ್ರಾಮ ಪಂಚಾಯತ್ ಮೆಂಬರ್ ಇರಲಿ, ನಮ್ಮ ಯುವಕರಿರಲಿ, ನಮ್ಮ ಅಕ್ಕ ತಂಗಿಯರಿರಲಿ, ಎಸ್ಟಿಮೇಟ್ ಎಷ್ಟು, ಬೋರ್ಡ್ ಎಷ್ಟು, ಯಾವ ಕಂಪ್ನಿ ಕೆಲಸ ಮಾಡ್ತಾಯಿದೆ, ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದೆ ಎಲ್ಲ ಚೆಕ್ ಮಾಡ್ಕೊಂಡು, ಕ್ವಾಲಿಟಿ ಇಲ್ಲ ಸಡನ್ಲಿ ಬಂದ್ ಮಾಡಿರಿ। ಕೆಲಸ ಒಬ್ಬರು ಗುತ್ತಿದಾಗ ಒಬ್ಬರು ಸಬ್ ಕಾಂಟ್ರಾಕ್ಟರ್ 7 एक नहीं 1 2 3 4 6 7 तो मेरे को ನನಗೆ ಅನಿಸ್ತಾ ಇದೆ ಇದು ಎಲ್ಲೋ ಒಂದು ಕಡೆ ನೋಡಿದಾಗ ಪ್ರಧಾನಮಂತ್ರಿಯವರು ಹೆಸರು ಪೂರ ಬಸವ ಕನ್ನಡದಾಗ ಖರಾಬ್ ಆಗ್ತಾ ಇದೆ। ಅದೇ ರೀತಿ
ನೆಕ್ಸ್ಟ್ ಸಬ್ಜೆಕ್ಟಿಗೆ ಬರ್ತೀನಿ. ಗುರುಭವನ್ ಗುರುಭವನ್ ಮಾತಾಡಿದ್ರು, ನಾವು ಲೆಟರ್ ಕೊಟ್ಟೆ, ಅವಾಗ ನೋಡಿದ್ರು ಹಾಕ್ಕೊಡು ಮುತ್ತೆ. ಇದು ಗುರುಭವನ್. ಈ ಮುತ್ತೆಯವರಿಗೆ ಇನ್ನು ಎಲ್ಲ ಮುತ್ತೆದರಿಗೆ ಒಂದು ಮನವಿ ಮಾಡ್ತೀನಿ, ಎಲ್ಲೇ ಒಂದು ಉದ್ಘಾಟನಕ್ಕೆ ನಿಮಗೆ ಹೋಗೋದೇ ಅದ, ದಯವಿಟ್ಟು ಹೋಗ್ರಿ. ಏನು ಡೇಟಿಗೆ ಯಾವ ಫಂಡ ಯಾವ ಕೆಲಸ ಸ್ಪಷ್ಟತೆ ಮಾಡಿರಿ ಎಂಬುದೊಂದು ಮನವಿ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಸಬ್ಜೆಕ್ಟಿಗೆ ಬರ್ತೀನಿ. ಮೂಳೆ ಸಾಹೇಬರು KDPದಾಗ ಎದ್ದು ಹೊಂಟಾಗೈತೆ. ನೋಡ್ರಿ, एक साल में दूसरे के नहीं दिए। एक साल में जितने भी गवर्नमेंट के डेवलपमेंट प्रोग्राम हुए, रोड के हो, स्कूल बिल्डिंग के हो, या कौन से भी, उस प्रोग्राम को, किसी भी प्रोग्राम को मुझे नहीं बुलाया गया। ಹಾಂ, ಈಗ ಇಲ್ಲಿ ನಂದು ಒಂದು ಪ್ರಶ್ನೆ ಇದೆ ಮೂಳೆ ಸಾಹೇಬ್ರಿಗೆ. ಏನು ಅಂದಾಗ, ಒಂದು ವರ್ಷ ತನ ಇವ್ರಿಗೆ ಕರೆದಿಲ್ಲ ಅಂದ್ರೆ ಇವ್ರು ಏನು ಮಾಡಿದ್ರು? एक साल तक इनको जब बसवा कल्याण में इन्हों नॉमिनेट होके आने के बाद इनविटेशन कार्ड नहीं दिए, देखो जितने भी रिप्रेजेंटेटिव एक्स हैं उनको भी देना है, कौन सा भी उद्घाटन का, CMC अध्यक्ष, CMC मेंबर, CMC एरिया में गए तो CMC वालों को बुलाना पड़ता, प्रोटोकॉल है। ग्राम पंचायत है तो ग्राम पंचायत के लोगों को बुलाना पड़ता। तो जब इनको एक साल से नहीं बुला गए, इन्हों बोल गए एक साल से मेरे को नहीं बुला गए, तो मेरे को लगता है मोड़े साहब विफल हो गए, लगता है मेरे को। नहीं तो हमको किराए से तो दो बोलो, एक 4-5 महीना हम चला लेते MLC, भाड़े पे दो बोलो हम चला लेते, अभी हम खाली है। नहीं, इन्हों क्यों चुप बैठे, सो गए क्या इन्हों? अरे MLA देखो, वो MLA भी उठ के जा गए तो चुप बैठता, वही पार्टी का रहते हुए। तो सोचने की बात है हमारे गांव में डेवलपमेंट कैसा होता। उसकी बाद आता मैं नीरावरी निगम का काम पे एक छोटा सा वीडियो क्लिप दिखाना चाहता हूं मैं। देखो वो ऑफिसर रिटायर्ड हो गए, रिटायर्ड ऑफिसर को बोल रहे तालाब नहीं भगे, तुम क्या करे, ನೀವೇನು ಮಾಡಿದ್ರಿ, ಕೆರೆ ತುಂಬಿಸಂತ ಕೆಲಸ ಯಾಗ್ದದ ಇವ್ರು. हाँ, 5 करोड़ का घर है गुलबर्गे में, 5 ಕೋಟಿದು ಮನಿ ಇದ, ನನ್ನ ಬಳಿ ಮನಿ ಇಲ್ಲ बोलते। दे दो, क्या बोलना है? ಯಾವಾಗ ತಗ್ತೀಯಪ್ಪ? ಸಾಕ್ಷಿ ಸಮೇತ ತಗ್ತೀನಿ. ಯಾವಾಗ ತಗ್ತಿ? ಯಾವಾಗ? देखो इन्हों बोल रहे
ನನ್ನ ಬಲ್ ಮನಿ ಇಲ್ಲ उनके एनक्वायरी करते कार्यक्रम किसको गए ಎದಕ್ಕೆ ಹೋಗ್ಯಾರೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗ್ಯಾರೋ ಆಗ ರಿಟೈರ್ಡ್ ಆಗಿದ್ದು ಎಮ್ ಡಿ ಕೇಳ್ತಾಗ ಕೆರೆ ತುಂಬಿಲ್ಲ ಮತ್ತು ನೀವೇನು ದನ ಕೈದಾಗಿಸ್ ದಿನ ನೀವು ಎಮ್ ಡಿಗಳು ಯಾಕೆ ಮಾಡಿದ್ರು ಯಾಕೆ ಮೀಟಿಂಗ್ ಆಗಿಲ್ಲ ಏನು ಪ್ರಾಬ್ಲಮ್ ಬಂತು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಬಂತು ಬಹಿರಂಗ ಮಾಡಾಗಲ್ಲ ಸ್ಪಷ್ಟ ಮತ್ತು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ ಅಂತಾಗ ಮತ್ತು ಎನ್ಕ್ವೈರಿ ಮಾಡ್ರಿ ಯಾಕೆ ಬ್ಯಾಡಲ್ಲ ತಗ ಎನ್ಕ್ವೈರಿ ಮಾಡ್ರಿ ಬ್ಯಾಡ ಅಂಬೋದು ವಿಚಾರ ಇಲ್ಲ 1,86,00,000 ವ್ಯಾಲ್ಯೂ ಅವಾಗಿತ್ತು ಮನಿದು ಈಗ 5 ಕೋಟಿ ರೂಪಾಯಿ ವ್ಯಾಲ್ಯೂ ಮನಿ ಇದಾವ ಗುಲ್ಬರ್ಗದಾಗ ನನ್ನ ಬಲ್ಲಿ ಮನಿ ಇಲ್ಲ ಜಾಗ ಇಲ್ಲ ನಾ ಗರೀಬನ ಮಗ ಕರೋಡಪತಿ ಆಗ್ಯಾವ ಪೈಲೇ ಬಸವ ಕಲ್ಯಾಣಕ್ಕೆ ಯಾವಾಗ ಬಂದಿರೋ ಅವಾಗ ಬಲ್ಲಿ ಒಂದು ಸ್ಕಾರ್ಪಿಯೋ ಇತ್ತು ಈಗ 3 ಕ್ರಿಸ್ಟ ಅವ ವಿಚಾರ ಮಾಡ್ರಿ ನೀವೇ ಬಲ್ಲಿ ರೊಕ್ಕ ಅದನ ಇಲ್ಲ ಬಡವ್ರಿಗೆ ಹಗನ ಅದು ವೈಯಕ್ತಿಕ ಬಿಡಗ ಹೋಗ್ದು ಏಸವ ಏನದ ಎಲ್ಲ ನನ್ನ ಬಗ್ಗೆ ಡಿಟೇಲ್ ಹಿಡಿದು ನಾ ಡಿಟೇಲ್ ಇಕ್ಕಿನಿ ನಾನು ನಂಬೋದು ಒಂದೇ ಅವಾಗ ಬಸವ ಕಲ್ಯಾಣದಾಗ ಈ ರೀತಿ ಎಲ್ಲರಿಗೆ ಎನ್ಕ್ವೈರಿ ಮಾಡ್ತೀನಿ ಅಂತಾಗ ಮತ್ತು ಬೇಕೂಫ್ ಯಾಕೆ ಮಾಡತ್ತಾಗ ಎನ್ಕ್ವೈರಿ ಯಾಕೆ ಮಾಡಲ್ಲ ಅಂಬೋದು ನನ್ನ ಪ್ರಶ್ನೆ ಒಣ ಮಂದಿಗೆ ನೀವು ಬೇಕೂಫ್ ಮಾಡ್ತಾರೇನು ಇದು ಒಂದು ಕ್ವಶನ್ ಇದು ಸೈಡಿಗೆ ಇಡಪ್ಪ ಅದ್ರ ಬಾದ್ ನೆಕ್ಸ್ಟಿಗೆ ಬರ್ತೀನಿ ನೋಡ್ರಿ ನೆಕ್ಸ್ಟ್ ಏನದ ಅಂದಾಗ ಇವ್ರದು ತೊಗಲುಗ್ದಾಗ ಒಂದು ರೋಡ್ ಓಪನಿಂಗ್ ಮಾಡ್ತಾಗ ತೊಗಲುಗ್ದಾಗ ಫೇಸ್ಬುಕ್ದಾಗ ಬರೀತಾಗ ಅಲ್ಲಿ ಯಾವುದೇ ಬಲ್ ಆಫೀಸರ್ ಇಲ್ಲ ನೋ ಆಫೀಸರ್ಸ್ ಅವ್ರ ಜೊತೆಯಲ್ಲಿ ಒಂದು ಆಫೀಸರ್ ಇಲ್ಲ ಏನಿಲ್ಲ ಸಲ್ಕಿ ಬಿ ಅವಾಗೆ ಗುದ್ದಳಿ ಬಿ ಅವಾಗೆ ವರ್ಕಾಗೆ ತಗ್ತಾನೆ ಸಲ್ಕಿ ಅವಾಗೆ ಗುದ್ದಳಿ ಅವಾಗೆ ಪೂಜೆ ಮಾಡೋದು ಎಲ್ಲಿ ಬೋರ್ಡ್ ಇಲ್ಲ ಎಲ್ಲಿ ಆಫೀಸರ್ ಇಲ್ಲ ಯಾವ ರೀತಿ ಎಂಬುದ್ರ ಬಗ್ಗೆ ಜನ ವಿಚಾರ ಮಾಡಬೇಕು ಏಕೆ ನಾ ಇಮೇಜು ಕೊಡ್ತೀನಿ ಅಲ್ಲಿನ ಡಿಸ್ಕಷನ್ ಆಗಿದೆ ನನ್ನಲ್ಲಿ ವಾಯ್ಸ್ ವಿಡಿಯೋನೂ ಇದೆ ಯಾಕೆ ಅವು ತೆಗೆದು ಯಾಗಪ್ಪ ಇಲ್ಲಿ ಒಳ್ಳೆ ಬೋರ್ಡ್ ಎಲ್ಲಿದೆ ಯಾವಾಗ ಕೆಲಸ ಚಾಲು ಆಯ್ತದ ಯಾವಾಗ ಮುಗೀತದ ಕ್ವಾಲಿಟಿ ಕಂಟ್ರೋಲ್ ಯಾರು ಇದಕ್ಕೆ ಫೋನ್ ಮಾಡ್ತಾಗ ಎನಿ ಟೈಮ್ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ನೋ ಅವು ಅಂತಾಗಲ್ಲ ನಮ್ಮದು ಹಳ್ಳಿ ಹೋಗಾಗ ಯಾವುದಾಗ ಜಾತ್ರೆಗೊಳ್ದಾಗ ಅಲ್ಲಿ ಇಲ್ಲಿ ಚಂದ ತೊಗೊಂಬೋದು ಆಗಿಂದಾಗ ಪೂಜೆ ಮಾಡಕ್ಕೆ ಹಚ್ತಾಗ ಹಂಗೆ ಇದು ಕೆಲಸ ಇನ್ವಿಟೇಷನ್ ಕೊಟ್ಟು ಗ್ರಾಮ ಪಂಚಾಯತಿದವು ಆಜು ಬಾಜು ಗ್ರಾಮ ಪಂಚಾಯತಿದವು ಇದಾಯ್ತಾ ಈಗ ನೆಕ್ಸ್ಟಿಗೆ ಬರ್ತೀನಿ ಏಕೆ ಈಗ ಎಲ್ಲೇ ನೋಡಿದಾಗ ನೀವು ನೋಡ್ತಾ ಇದ್ದಿರ್ಬೇಕು ಇವಾಗ ಒಂದು ಫ್ಲೆಕ್ಸ್ ಹಚ್ತಾಗ ಆ ಫ್ಲೆಕ್ಸಿನಾಗ ಮೋದಿಜಿ ಫೋಟೋ ಗೈಪ್ ಇರ್ತದೆ ಮೋದಿಜಿ ಅವ್ರಿಗೆ ಈಗ ಜಗತ್ತಿಲ್ಲ ಅವ್ರಿಗೆ ಯಾಕೆ ಜಗತ್ತಿಲ್ಲಪ್ಪ ಅಂದಾಗ ಅವ್ರಿಗೆ ಅದು ಬೇಕೇ ಆಗಿಲ್ಲ ಅವಾಗ MLA ಆಫೀಸ್ನಾಗ ಎಲ್ಲ ಫೋಟೋಗಳು ಹಚ್ತೇವೆ ಈಗ ಏನಿಲ್ಲ ಎಲ್ಲೇ ಹೋದಲ್ಲಿ ಓನ್ಲಿ ಸಿಂಗಲ್ ಖತಮ್ ಪಾರ್ಟಿ ಇಲ್ಲ ಪಿಟಿ ಇಲ್ಲ ಎಲ್ಲಿ ಭೀ ಹೋಗಿ ನೀವು ಯಾವುದೇ ಫೋಟೋ ನೋಡ್ರಿ ಸಿಂಗಲ್ ಅದರ ನಂತರ ಬರ್ತೀನಿ ಪಗಸ್ಕಟ್ಟಕ್ಕೆ ಯಾವ ವಿಷಯಕ್ಕೆ ಬರ್ತೀನಿ ಅಂದರೆ ಪಗಸ್ಕಟ್ಟದಲ್ಲಿ ಯಾವುದೇ ಒಂದು ಎನಿ ಪ್ರಾಜೆಕ್ಟ್ ನಾವು ಮಾಡಬೇಕಾದಾಗ ಮೊದಲು ಒಂದು ರೂಪರೇಷ DPR ತಯಾರಾಯ್ತದೆ DPR ಎಷ್ಟು ರೂಪಾಯಿದು ಏನು ಯಾವ ರೀತಿ ಇಲ್ಲಿ ನಿಮಗೆ ತೋರಿಸ್ತೀನಿ ಈ ರೀತಿ ಒಂದು ವಿಡಿಯೋ ಮಾಡ್ತಾರೆ ಯಾವ ರೀತಿ ಮಾಡಬೇಕು ಏನದ ಅಂಬೋದ್ರ ಬಗ್ಗೆ ರೈಟ್ ಒಂದು ಅನುಭವ ಮಂಟಪದೊಂದು ಇದಿತ್ತಲ್ಲಪ್ಪ ಇವ ಇಲ್ಲದದು ಹಾಂ ಹೀಗಾಗಿ ಒಂದು ಪಗಸ್ಕಟ್ಟ ಮಾಡಾಡಿ ಈ ರೀತಿ ಒಂದು PDF ಇರಬೇಕು ಈ ರೀತಿ ಎಷ್ಟುಗೊಳಗೆ ಆಗ್ತದ ಏನು ಅಮೌಂಟ್ದಾಗ ಆಗ್ತದ ಏನು ಸೈಜ ಡಿಸೈನ ಇದು ಪಗಸ್ಕಟ್ಟ ಟೈಪ್ ನಾನು ಅನುಭವ ಮಂಟಪ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ರೈಟ್ ಫ್ಯೂಚರ್ದಾಗ ಪಗಸ್ಕಟ್ಟೆ ಈ ರೀತಿ ಆಗ್ತದೆ ಇವಾಗ ಏನು ಮಾಡಿದಾಗ ಪಗಸ್ಕಟ್ಟಕ್ಕೆ
ಪಗಸ್ಕಟ್ಟದು ಈಗ ಮೊದಲಿಂದಿದು ಪಗಸ್ಕಟ್ಟ, ಇದು ಪಗಸ್ಕಟ್ಟ ಯಾವ ರೀತಿ ಇತ್ತು, ಅದ್ರ ಬಗ್ಗೆ ಏನು ಡಿಸೈನ್ ಇತ್ತು, ಹಳಿದು ಹೆಂಗಿತ್ತು, ಇದು ನಮ್ಮ ಪಗಸ್ಕಟ್ಟ ಜಾಗ ಟೋಟಲ್ ಇದಿಷ್ಟು ಏರಿಯಾ. ಇದು ಲೇಔಟ್ದಾಗ ಎಷ್ಟು ಜಾಗ ಅದ, ಏನದ, ಯಾವ ರೀತಿ ಹಳಿದಿತ್ತು, ಇದು ಟೋಟಲ್ ಏರಿಯಾ ವೈಸ್ ಸ್ಕ್ವೇರ್ ಮೀಟರ್ ಲೆಕ್ಕದ ಮ್ಯಾಗ ಎಲ್ಲ ಕಡೆ ಏರಿಯಾ ಸೈಜ್ ಹಾಕಿದಿದೆ. ಇದು ಹಳಿ ಕಾಲದು ಯಾವ ರೀತಿ ಪಗಸ್ಕಟ್ಟ ಇತ್ತು, ಅದರ ಡಾಕ್ಯುಮೆಂಟ್ 1959, 2003, 1957 ಇದು ಡಾಕ್ಯುಮೆಂಟ್ ಇದೆ, ರೈಟ್. ಇವಾಗ ಏನು ಮಾಡಿದಾಗ ಪಗಸ್ಕಟ್ಟದು, ಪಗಸ್ಕಟ್ಟದಾಗ ಇವಾಗ ಏನು ಮಾಡಿದಾಗ ಅಂದಾಗ ಅಲ್ಲಿ ಡಿ ಪಿ ಆಗಿಲ್ಲ ಅವ್ರ ಬಳಿ, ಏನು ಮಾಡಬೇಕು ಅಂಬೋದು ಅಭಿವೃದ್ಧಿಗೆ ಒಕ್ಕ ಇಲ್ಲ, ಓನ್ಲಿ ಸಿ ಸಿ ರೋಡ್ ಅವ್ರು ಮಾಡಿದ್ದು. ಟೋಟಲ್ ಎಷ್ಟು ರೂಪಾಯಿ ಸಿ ಸಿ ರೋಡ್ ಅದಂದಾಗ ನಿಮಗೆ ತೋರಿಸ್ತೀನಿ ನಾ ಡೀಟೇಲ್. 7 ಕೋಟಿ ರೂಪಾಯಿ ಸಿ ಸಿ ರೋಡ್, 7 crores ಈಗ ಇದು 7 crore rupees ಟೋಟಲ್. ಎಲ್ಲಿ 1,73,00,000 ರೂಪಾಯಿ, 86 ಲಕ್ಷ, 94 ಲಕ್ಷ, 7 करोड़ रुपए का सिर्फ रोड बनाए पगस्कट्टे में, ठीक है. लेकिन मैं ये पूछना चाह रहा हूँ, एमएलए मिस्टर शरणु सलगर, पगस्कट्टा जैसा अनुभव मंडप का जो डिज़ाइन होता है वो डिज़ाइन में कितने में बन रही है, 10 करोड़ में बन रही है, 20 करोड़ में बन रही है, किस ढंग का बन रहा है, वो डिज़ाइन तो चाहिए. आप वो डिज़ाइन नहीं, वो जगह तोड़ दिए. तोड़ने वक्त क्या होता है, ಏನಾಗ್ತದೆ ಅಂದಾಗ ಆ ಜಾಗ ಕೆಡಕ್ಕೆ ಹೇಳಿ ಒಂದು ಕಮಿಟಿ ಆಗ್ತದೆ. ಅದೇ ರೀತಿ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ, ಅದರೊಳಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾಗ ಅಂತಂಬೋದು, ಅದು ಕಮಿಟಿದಾಗ ಏನಾಗ್ತದೆ ಅಂದಾಗ ಯಾವುದೇ ಒಂದು ಜಾಗ ಕೆಡಕಬೇಕಾದಾಗ कोई मंदिर कोई भी चीज़ जब रीडेवलपमेंट होता है तो एक पीस मीटिंग होता है. उसके बाद पूरा डिपार्टमेंट और दोनों पार्टी बोथ पार्टीज़ की एक मीटिंग होती है. मीटिंग होने के बाद उसमें क्या डेवलपमेंट होना, क्या होना, कैसे करना बोलने का एक चीज़ बनता. बनने के बाद उसको पुराना शिफ्ट करने का काम करते. तो इन्होंने क्या करे, उस कमेटी में मैंने मंगाया, पूरा डिटेल मंगाया हूँ. इसके अंदर वो सभा नड़ावड़ी में, इसके अंदर जो बीकेडीबी के इंचार्ज रहते, इंचार्ज स्पेशल ऑफिसर प्रिंसिपल सेक्रेटरी केडर, ही इज़ द इंचार्ज ऑफ बीकेडीबी. वो आदमी कोई भी ऑफिसर, खाली इसके अंदर 4 लोगों का साइन है, ठीक है, 4 लोगों का साइन है और देवस्थान वाले का साइन नहीं है, ठीक है. तो इन्होंने बसव कल्याण में 4 लोग, एक तहसीलदार जब सावित्री सलगर थे, रमेश कोलार, और एक यहाँ का बसव कल्याण का कमिश्नर, और एक बीकेडीबी का एक तहसीलदार. मेरा बोलना क्या है, आप जब तोड़ना था कैसा बनना बोल के बताना. वो बिना पूछे, देवस्थान वाले को बिना बात करे इन्होंने वो तोड़े, राते रात तोड़े. राते रात क्या चोरी का था, डेवलपमेंट कर रहे हैं तो सब लोग मिल के, मुस्लिम रहंदे, हिंदू रहंदे, महात्मा बसवेश्वर जी का गांव है, सब मिल के बात करके तोड़ना, रीशिफ्टिंग का बात करना था. उसमें मैंने ये लोकायुक्त को भी डालने वाला हूँ, कमेटी को भी डालने वाला हूँ,
इंक्वायरी बिठाने वालों पुरुष कट्टा राते रात क्यों तोड़े, पहली बात। दूसरी बात, पुरुष कट्टे को आप बिना डीपीआर बनाए आप उसको इतना फंड वहाँ रोड बनाने में, कॉम्पेंसेशन देने में 7 करोड़ रुपए कॉम्पेंसेशन दिए, उसमें एक रोड पुरुष कट्टे के पास का जो रोड है 2 करोड़ का रोड वहाँ बताते, कहाँ, पुरुष कट्टा डेवलपमेंट में, उसको लेके जाते ऊपर बीकेडीबी का जो लोगों को शिफ्ट करके देने के लिए, जो लोग वहाँ उनके घर वगैरह तोड़े, उसके अंदर जो भी घर टूटा है वो जो रेट दिए वो 2800 रुपये फीट दिए, कोई 3000 रुपये फुट दिए। देखिए कॉम्पेंसेशन में 2 चीज़ होता है, एक पैसे दो या जगह दो। या ऐसा हो गया जगह भी दिए और पैसे भी दिए और वहाँ कोई भी काम नहीं। तो मैं इसके ऊपर पूरा टोटल हमारा पुरुष कट्टा कैसा बनता है, वो लोगों को कितना कितना कॉम्पेंसेशन दिए, टोटल उन्होंने कॉम्पेंसेशन में 21 करोड़ रुपए खर्च किए। कितना? 21 करोड़। और पुरुष कट्टे को शेड में बिठाने के लिए 3,60,000, सिर्फ 3,60,000 रुपये खर्च करे। ये देखो इसके अंदर 3,60,000 का मैं बताना चाहता हूँ, सिर्फ डेवलपमेंट को 3,60,000। तो बनाना है तो अच्छा बनाना ना। अभी इन्होंने क्या करते हैं, ये तो आप लोग